ಬೆಂಗಳೂರಿನಲ್ಲಿ ಇಬ್ಬರು ಯುವತಿಯರು ನಾಪತ್ತೆಯಾಗಿದ್ದಾರೆ. ಬಟ್ ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಅಂತ ಹೇಳಿದ್ರೆ ಜೂನಿಯರ್ ಅನ್ನ ಕರ್ಕೊಂಡು ಸೀನಿಯರ್ ಯುವತಿ ಎಸ್ಕೇಪ್ ಆಗಿರೋದು. ಸದ್ಯ ಈ ಯುವತಿಯರ ನಾಪತ್ತೆ ಪ್ರಕರಣ ಪೊಲೀಸರಿಗೆ ಲಿಟರಲಿ ಸವಾಲಾಗಿ ಪರಿಣಮಿಸ್ತಾ ಇದೆ. ತನ್ನ ಜೂನಿಯರ್ನ ಕರ್ಕೊಂಡು ಸೀನಿಯರ್ ಎಸ್ಕೇಪ್ ಆಗಿರೋದು ಬೆಂಗಳೂರಿನ ವಿದ್ಯಾರಣ್ಯಪುರ ವ್ಯಾಪ್ತಿಯ ವಿದ್ಯಾರ್ಥಿನಿಯರು ಇವರು ಅಂತ ಗೊತ್ತಾಗ್ತಾ ಇದೆ. ಸೆಕೆಂಡ್ ಇಯರ್ PUC ಓದ್ತಾ ಇದ್ದ ತನಿಷ್ಕಾ, ಫಸ್ಟ್ ಇಯರ್ PU ವ್ಯಾಸಂಗ ಮಾಡ್ತಿದ್ದ ತೇಜಸ್ವಿನಿ ಜೊತೆ ನಾಪತ್ತೆಯಾಗಿರೋದು. ಇವರಿಬ್ರು ಎಕ್ಸಾಮ್ ಅನ್ನು ತಪ್ಪಿಸ್ಕೊಳ್ಳೋಕೇನಾದ್ರೂ ಮನೆ ಬಿಟ್ಟು ಹೋದ್ರಾ ಅನ್ನುವಂಥದ್ದು ಒಂದು ಶಂಕೆ ಇದೆ. ಕಳೆದ 1 ತಿಂಗಳಿನಿಂದ ಪೊಲೀಸರು ಮತ್ತು ಕುಟುಂಬಸ್ಥರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಬಟ್ ಇವರ ಸುಳಿವು ಸಿಗ್ತಾ ಇಲ್ಲ. ಇವರಿಬ್ರು ಬಳಸ್ತಾ ಇದ್ದ ಮೊಬೈಲ್ ಅನ್ನ ಮನೆಯಲ್ಲೇ ಬಿಟ್ಟು ಹೋಗಿದ್ದಾರೆ ಯುವತಿಯರು. ಹಾಗಾಗಿ ಟ್ರ್ಯಾಕ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಆಧಾರ್ ಕಾರ್ಡ್ ಜೊತೆಗೆ ಕಾಲೇಜ್ ಬ್ಯಾಗ್ ಹಿಡ್ಕೊಂಡು ಇಬ್ರು ಪರಾರಿಯಾಗಿರೋದು. 50ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಈಗ ಆಲ್ರೆಡಿ ಪೊಲೀಸರು ಹುಡುಕಾಟವನ್ನು ನಡೆಸಿದ್ದಾರೆ. ಅಂಡ್ ಹೈಕೋರ್ಟ್ನಲ್ಲಿ ಹೇಬಿಯಸ್ ಕಾರ್ಪಸ್ ಅರ್ಜಿಯನ್ನ ಕೂಡ ಕುಟುಂಬಸ್ಥರು ಸಲ್ಲಿಕೆ ಮಾಡಿದ್ದಾರೆ. ಅವರ ಲಾಸ್ಟ್ ವಿಜುವಲ್ಸ್ ನಮಗೆ CC ಕ್ಯಾಮೆರಾದಲ್ಲಿ ಸೆರೆಯಾಗಿರೋದು ಗೊತ್ತಾಗ್ತಾ ಇದೆ. ತಾವು ಬಳಕೆ ಮಾಡ್ತಿದ್ದ ಫೋನನ್ನು ಇಬ್ರು ಬಿಟ್ಟಿದ್ದಾರೆ ಮನೆಯಲ್ಲೇನೆ. ಬಟ್ ಕಾಲೇಜ್ ಬ್ಯಾಗ್ ಹಾಕೊಂಡು ಆಧಾರ್ ಕಾರ್ಡ್ ಕ್ಯಾರಿ ಮಾಡ್ಕೊಂಡು ಹೋಗಿದ್ದಾರೆ. ಅಫ್ಕೋರ್ಸ್ ಕರ್ನಾಟಕದಾದ್ಯಂತ ಓಡಾಡೋದಕ್ಕೆ ಇವರಿಗೆ ಆಧಾರ್ ಕಾರ್ಡ್ ಹೆಲ್ಪ್ಫುಲ್ ಆಗುತ್ತೆ, ಶಕ್ತಿ ಯೋಜನೆ ಇರೋದ್ರಿಂದ. ಅವರ ಭಾವಚಿತ್ರ ಗಮನಿಸ್ತಾ ಇದ್ದೀವಿ. ತನಿಷ್ಕಾ ಮತ್ತು ತೇಜಸ್ವಿನಿ ಯಾವ ಕಾರಣಕ್ಕೆ ಇವರಿಬ್ರು ಎಸ್ಕೇಪ್ ಆಗಿದ್ದಾರೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಎಕ್ಸಾಮಿಗೆ ಹೆದರ್ಕೊಂಡು ಇವರಿಬ್ಬರೇ ಪ್ಲಾನ್ ಮಾಡಿಕೊಂಡು ಎಕ್ಸಾಮ್ ತಪ್ಪಿಸ್ಕೋಬೇಕು ಅಂತ ಎಲ್ಲಾದರೂ ಹೋದ್ರಾ, ಅಥವಾ ಮಾಮೂಲಾಗಿ ಇವರಿಬ್ರು ಎಲ್ಲರೂ ಹೋದಂಥ ಸಂದರ್ಭದಲ್ಲಿ ಇವರನ್ನ ಯಾರಾದರೂ ಕಿಡ್ನ್ಯಾಪ್ ಮಾಡಿದ್ದಾರಾ? ಏನಿದೆ ಇವರಿಬ್ಬರ ನಾಪತ್ತೆಯ ಹಿಂದಿನ ರಹಸ್ಯ ಅನ್ನೋದನ್ನ ಭೇದಿಸೋದಕ್ಕೆ ಪೊಲೀಸರು ಹರಸಾಹಸವನ್ನು ಪಡ್ತಾ ಇದ್ದಾರೆ. ಆ್ಯಂಡ್ ಎಕ್ಸಾಕ್ಟ್ಲಿ ರೈಟ್ ನಾವು ಅವ್ರಿಗೆ ಎಲ್ಲಿದ್ದಾರೆ ಅಂತ ಟ್ರ್ಯಾಕ್ ಮಾಡೋದಕ್ಕೆ ಕೂಡ ಸಾಧ್ಯವಾಗ್ತಾ ಇಲ್ಲ ಪೊಲೀಸರಿಗೆ. ಬಿಕಾಸ್ ಆ ಟ್ರ್ಯಾಕ್ ಮಾಡೋದಕ್ಕಿರುವಂಥ ಒಂದು ಇಂಪಾರ್ಟೆಂಟ್ ಮೀನ್ ಯಾವುದು ಅಂತ ಹೇಳಿದ್ರೆ ಮೊಬೈಲು. ಬಟ್ ಇಬ್ಬರು ಮೊಬೈಲನ್ನು ಅವ್ರ ಜೊತೆ ಕ್ಯಾರಿ ಮಾಡ್ಕೊಂಡಿಲ್ಲ. ಅವ್ರ ಹೆಸರು ಏನು ಕೇಳಿ ಮೇಡಮ್ ಹೆಸರು? ನನ್ನ ಮಗಳು ತನಿಷ್ಕಾ ಅಂತ. ತನಿಷ್ಕಾ ಅವಳಿಗೆ 19 ಇಯರ್ಸ್. ಕಾಲೇಜಿಗೆ ನಾನೇ ಡ್ರಾಪ್ ಮಾಡ್ತಾ ಇದ್ದೆ. ಅವತ್ತು ನಾನೇ ಡ್ರಾಪ್ ಮಾಡಿದೆ. ಅದಾದ್ಮೇಲೆ ಎಲ್ಲೂ ಹೋಗಿದ್ದಾಳೆ ಅಂತ ಗೊತ್ತಾಗಿಲ್ಲ. ತಕ್ಷಣ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ವಿ, ವಿದ್ಯಾರಣ್ಯಪುರಕ್ಕೆ ಬಂದಿದ್ವಿ. ಅವರು ಹುಡುಕ್ತಾ ಇದ್ದಾರೆ, ನಾವು ಹುಡುಕ್ತಾ ಇದ್ದೀವಿ, ಎಲ್ಲೂ ಸಿಗ್ತಾ ಇಲ್ಲ ಅವಳು. ಗುಡ್ಡಿ ಪ್ಲೀಸ್ ಬಾ ಗುಡ್ಡಿ, ನನಗೆ ಪಾಪಗೆ ಇರೋಕ್ಕಾಗಲ್ಲ, ಮನೇಲಿ ನೀನು ಬೇಕು ನನಗೆ, ಪ್ಲೀಸ್ ಮಗನೇ, ನೀನು ಎಲ್ಲಿಗೆ ಬಾ ಮಗನೇ, ಊಟ ತಿಂದಿದ್ದೀವಿ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ, ಎಲ್ಲಿ ಮಲ್ಕೊತಾ ಇದೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಬಾ ಮಗನೇ ಪ್ಲೀಸ್, ಪಾಪ ಎಲ್ಲ ನನಗೆ ಬಾ ಮಗನೇ ಪ್ಲೀಸ್ ಗುಡ್ಡಿ, ಗುಡ್ಡಿ ಬಾ ಗುಡ್ಡಿ, ನನಗೆ ನೀನು ಬೇಕು, ನನಗೆ ನಿನ್ನ ತುಂಬ ಮಿಸ್ ಮಾಡ್ತಾ ಇದ್ದೀವಿ. 31ನೇ ತಾರೀಕು ಕಾಲೇಜ್ಗೆ ಹೋದವರು ವಾಪಸ್ ಬಂದಿಲ್ಲ. ಅವತ್ತಿಂದ ನಾವು ತುಂಬ ಹುಡುಕ್ತಾ ಇದ್ದೀವಿ. ಎಲ್ಲೂ ಎಫೆಕ್ಟ್ ಆಗ್ತಿದ್ರು, ಎಲ್ಲೂ ಸಿಗ್ತಾ ಇಲ್ಲ. ಮೈಸೂರು, ಕೊಳ್ಳೇಗಾಲ, ಮಲೆ ಮಹದೇಶ್ವರ, ನಂಜನಗೂಡು ಎಲ್ಲ ಓಡ್ಕೊಂಡ್ಬಂದ್ವಿ. ಮತ್ತು ಮಂತ್ರಾಲಯಕ್ಕೂ ಹೋಗಿ ಬಂದಿದ್ದೀವಿ, ಧರ್ಮಸ್ಥಳ ಹೋಗಿ ಬಂದಿದ್ದೀವಿ, ಎಲ್ಲೂ ಸಿಗ್ತಾ ಇಲ್ಲ. ಎಲ್ಲ ನಾನು ನಿಮಗೆ ಇನ್ಫಾರ್ಮೇಷನ್ ಸಿಕ್ಕಿದರೆ ನಮ್ಮ ಮಕ್ಕಳ ಬಗ್ಗೆ ದಯವಿಟ್ಟು ಇನ್ಫಾರ್ಮ್ ಮಾಡಿ, ಇಲ್ಲ ವಿದ್ಯಾರಣ್ಯ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇನ್ಫಾರ್ಮ್ ಮಾಡಿ. ಸರ್, ಅಂದರೆ ಪೊಲೀಸ್ ಸ್ಟೇಷನ್ಗೆ ಯಾವಾಗ ಕಂಪ್ಲೇಂಟ್ ಕೊಟ್ರಿ? ಪೊಲೀಸವ್ರು ಏನೇನು ಎಫರ್ಟ್ಸ್ ಮಾಡಿದ್ರು? ಅವತ್ತು ಹೋಗಿದ್ದ ದಿವಸನೇ ನೈಟೇ ಕಂಪ್ಲೇಂಟ್ ಕೊಟ್ವಿ. ಸೊ ಅವತ್ತಿಂದ ಅವರೂ ಹುಡುಕ್ತಾ ಇದ್ದಾರೆ ಎಲ್ಲ ಕಡೆ. ಮೈಸೂರು, ಮಹದೇಶ್ವರ ಬೆಟ್ಟ ಎಲ್ಲ ಕಡೆ ಹುಡುಕಿದ್ದಾರೆ. ಕೇರಳ ಗಂಟೆ ಹೋಗಿದ್ದಾರೆ. ಅವರು ಪ್ರಯತ್ನ ಪಡ್ತಾ ಇದ್ದಾರೆ, ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಬಟ್ ಏನೂ ಆಗ್ತಿಲ್ಲ. ಹಂಗಾಗಿ ನಿಮಗೆಲ್ಲ ಕಂಡು ಬಂದಲ್ಲಿ ನಮಗೆ ತಿಳಿಸಿ, ಇಲ್ಲ ನೀವೇ ನೋಡ್ತಾ ಇದ್ದರೆ ದಯವಿಟ್ಟು